ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಇತ್ತು. 40% ಕಮಿಷನ್ ಆರೋಪ ಸಂಪೂರ್ಣ ಸುಳ್ಳು. 40% ಆರೋಪ ಸುಳ್ಳು ಅಂತ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಲೋಕಾಯುಕ್ತ ತನಿಖೆಯಿಂದ ಸಾಬೀತಾಗಿದೆ ಅನ್ನೋದಾಗಿ ಟ್ವೀಟ್ ನಲ್ಲಿ ವಿವರವಾಗಿ ಬರೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಟೂಲ್ ಕಿಟ್ ಎಂದು ಸಾಬೀತಾಗಿದೆ, ಸಾಕ್ಷಿ ಸಮೇತವಾಗಿ ಸಾಬೀತಾಗಿದೆ ಅನ್ನೋದಾಗಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಕಾಂಗ್ರೆಸ್ ವಿರುದ್ಧವಾಗಿ ಟ್ವೀಟ್ ಅನ್ನ ಮಾಡಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. 40% ಆರೋಪವನ್ನ ಮಾಡಿದ್ರಲ್ಲ, ಬೊಮ್ಮಾಯಿ ಅವರ ಆಡಳಿತ ಇರಬೇಕಾದ್ರೆ ಅವರ ಫೋಟೋವನ್ನೆಲ್ಲ ವಾಲ್ಗಳಿಗೆ ಅಂಟಿಸಿ 40% ಕಮಿಷನ್ ಸರ್ಕಾರ, ಪೇ ಸಿಎಂ ಹೀಗೆಲ್ಲ ಹೇಳಿ ಪೋಸ್ಟರ್ಗಳ ಅಭಿಯಾನವನ್ನ ಮಾಡಿತ್ತು ಕಾಂಗ್ರೆಸ್. ಆದ್ರೆ ಇದೀಗ ಬಿಜೆಪಿ ಮಾಡ್ತಿದ್ದಂತ ಟ್ವೀಟ್ ಅನ್ನ ನೋಡಿ, ಹೊಸದಾಗಿ ಮಾಡಿರುವಂತ ಟ್ವೀಟ್ ಇದು. 40% ಕಮಿಷನ್ ಆರೋಪ ಸಂಪೂರ್ಣ ಸುಳ್ಳು ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಗೊತ್ತಾಗಿದೆ ಅಂತ ಸರಣಿ ಟ್ವೀಟ್ ಅನ್ನ ಮಾಡಿದೆ ಬಿಜೆಪಿ. ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಲೋಕಾಯುಕ್ತ ವರದಿಯನ್ನ ಉಲ್ಲೇಖಿಸಿ ಬಿಜೆಪಿಯಿಂದ ಸರಣಿ ಟ್ವೀಟ್ಗಳನ್ನ ಮಾಡಲಾಗಿದೆ. ಸರ್ಕಾರದ ವಿರುದ್ಧವಾಗಿ ಬಿಜೆಪಿಯಿಂದ ಇದು ಟ್ವೀಟ್ ಅಸ್ತ್ರ. ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಅನ್ನ ಮಾಡಿದೆ. ಗುತ್ತಿಗೆದಾರ ಅಂಬಿಕಾಪತಿ ಆರೋಪವನ್ನ ಉಲ್ಲೇಖಿಸಿ ಟ್ವೀಟ್ ಅನ್ನ ಮಾಡಿರುವಂತಹ ಬಿಜೆಪಿ, ಗುತ್ತಿಗೆದಾರರ ಸಂಘದ ಮಾಜಿ ಉಪಾಧ್ಯಕ್ಷ ಈತ ಅಂಬಿಕಾಪತಿ. ಬೆತ್ತಲಾದ ಕಾಂಗ್ರೆಸ್ ಸುಳ್ಳು ಅಂತ ಬಿಜೆಪಿ ಪೋಸ್ಟ್ ಅನ್ನ ಮಾಡಿದೆ. ಸುಳ್ಳೇ ನಿಮ್ಮ ಮನೆ ದೇವರು ಅಂತ. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ತೀವ್ರ ಮುಜುಗರಕ್ಕೊಳಗಾಗಿತ್ತು. ಕಾಂಗ್ರೆಸ್ ಮಾಡಿರುವಂತಹ 40% ಕಮಿಷನ್ ಅಭಿಯಾನದ ರೀತಿಯಾಗಿ ಹೋಗಿತ್ತು. ಅಲ್ಲಲ್ಲಿ ಪೋಸ್ಟರ್ಗಳು, ವಾಗ್ದಾಳಿಗಳು, ಟ್ವೀಟ್ ಅಸ್ತ್ರ, ಈ ರೀತಿಯಾಗಿ ಬಿಜೆಪಿ ಸರ್ಕಾರವನ್ನ ಮುಜುಗರಕ್ಕೊಳಪಡಿಸಿತ್ತು ಕಾಂಗ್ರೆಸ್. ಇದೀಗ ಕಾಂಗ್ರೆಸ್ನ ಬಿಜೆಪಿಯ ಸರದಿ ಬಿಜೆಪಿ ಟ್ವೀಟ್ ಅನ್ನ ಮಾಡ್ತಾ ಇದೆ. ಈ ಹಿಂದೆ ಏನ್ 40% ಕಮಿಷನ್ ಆರೋಪವನ್ನ ಮಾಡಿದ್ರು ಅದು ಸುಳ್ಳು, ಸಂಪೂರ್ಣ ಸುಳ್ಳು, ಅದು ಲೋಕಾಯುಕ್ತ ತನಿಖೆಯಿಂದ ಸಾಬೀತಾಗಿದೆ ಅನ್ನೋದಾಗಿ ಟ್ವೀಟ್ ಅನ್ನ ಮಾಡಿದೆ ಬಿಜೆಪಿ. ಆ ಟ್ವೀಟ್ ನ ಗಮನಿಸಬಹುದಾಗಿದೆ ನೀವು. 40% ಕಮಿಷನ್ ನ ಆರೋಪ ಏನಿದೆ ಅದು ಸಂಪೂರ್ಣವಾಗಿ ಸುಳ್ಳು, ಲೋಕಾಯುಕ್ತ ತನಿಖೆಯಿಂದ ಎಲ್ಲವೂ ಕೂಡ ಗೊತ್ತಾಗಿದೆ ಅನ್ನೋದಾಗಿ ಟ್ವೀಟ್ ಅನ್ನ ಮಾಡಿರುವಂತ ಬಿಜೆಪಿ ಕರ್ನಾಟಕ ಪೇಜ್ ನಲ್ಲಿ ಟ್ವೀಟ್ ಆಗಿದೆ ಇದು. ಇನ್ನು ಕಾಂಗ್ರೆಸ್ ಸರ್ಕಾರ 40% ಅಲ್ಲ 80% ಸರ್ಕಾರ, ಒಬ್ಬರಾದ ಮೇಲೆ ಒಬ್ಬರ ಟ್ವೀಟ್. ಇದು BY ವಿಜೇಂದ್ರ ಅವರು ಮಾಡಿರುವಂತಹ ಟ್ವೀಟ್ ನೀವು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಸರ್ಕಾರ 40% ಅಲ್ಲ 80% ಸರ್ಕಾರ ಆಗಿದೆ. ರಾಜ್ಯದಲ್ಲಿರೋದು 80% ಹೊಡೆಯುವಂತ ಸರ್ಕಾರ ಆಗಿದೆ. ಟ್ವೀಟ್ ಮೂಲಕವಾಗಿ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. 40% ಕಮಿಷನ್ ಆರೋಪ ಸುಳ್ಳು ಅಂತ ಬಯಲಾಗಿದೆ. ಸುಳ್ಳು ಕಟ್ಟುಕತೆ ಕಟ್ಟುವಲ್ಲಿ ನಿಸ್ಸೀಮ ಅನ್ನೋದು ಸಾಬೀತಾಯಿತು. ನಿಮ್ಮ ಭ್ರಷ್ಟಾಚಾರಕ್ಕೆ ಲೋಕಾಯುಕ್ತ ತನಿಖೆಯೇ ಸಾಕ್ಷಿ ಅನ್ನೋದಾಗಿ BY ವಿಜೇಂದ್ರ ಅವರು ಸುದೀರ್ಘವಾದಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ಕೂಡಲೇ ಸಿಎಂ ಅಧಿಕಾರದಿಂದ ಇಳಿದು ಕ್ಷಮೆ ಕೇಳಬೇಕು. ಒಂದರ ಮೇಲೊಂದು ಹಗರಣದಲ್ಲಿ ಸರ್ಕಾರ ಸಿಲುಕಿದೆ. ಈ ರೀತಿ ಟ್ವೀಟ್ ಮೂಲಕವಾಗಿ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ.